ಇಲ್ಲಿ ಅಜ್ಜಿ ಈಗ ಸ್ನಾನ ಮಾಡ್ಕೊಂಡು ದೇವ್ರಿಗೆ ಕೈ ಮುಗಿದು ಛತ್ರಿ ಹಿಡ್ಕೊಂಡು ಹೊರಗಡೆ ಓಟ್ರೆ ಊರ್ ಜನ ಎಲ್ಲ ಎದುರಿ ಓಡೋಗ್ತಾ ಇರ್ತಾರೆ. ಯಾಕಂದ್ರೆ ಈ ಅಜ್ಜಿ ಹತ್ರ ಬಡ್ಡಿಗೆ ದುಡ್ಡು ತಗೊಂಡವರು ಯಾರಾದ್ರೂ ಟೈಮಿಗೆ ಸರಿಯಾಗಿ ಬಡ್ಡಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಕಿವಿನಲ್ಲಿ ರಕ್ತ ಬಂದ್ಬಿಡ್ಬೇಕು ಆ ರೇಂಜ್ ಅಲ್ಲಿ ಬೈತಾ ಇರುತ್ತೆ. ಆ ಊರ್ನವರೆಲ್ಲ ಎಂತೆಂತವ್ರು ಸಾಯ್ತಾರೆ, ಈ ಮುದುಕಿ ಸಾಯಲ್ವಲ್ಲ ಅಂತ ಹೇಳಿ ಶಾಪ ಆಗ್ತಾ ಇರ್ತಾರೆ. ಕೊನೆಗೀಗ ಯಾರ್ ಶಾಪ ತಟ್ಟುತ್ತೋ ಅಜ್ಜಿ ಹಾಸಿಗೆನ ಹಿಡಿದು ಬಿಡ್ತಾಳೆ. ಈಗ ಇದೇ ವಿಷಯನ ಅವ್ರ 3 ಜನ ಮಕ್ಕಳಿಗೂ ತಿಳಿಸ್ತಾರೆ. ಅಲ್ಲಿಗೀಗ ಬಂಗಾರದ ಅಂಗಡಿಯವನೊಬ್ಬ ಬಂದು ತುಂಬಾ ಫೀಲ್ ಮಾಡ್ಕೊಳ್ತಾ ಇರ್ತಾನೆ. ಇಷ್ಟು ದಿನ ಬಂಗಾರಕ್ಕೋಸ್ಕರ ಚೀಟಿ ಕಟ್ಟಿ ಮೊನ್ನೆ ತಾನೇ 160 ತೊಲ ಬಂಗಾರನ ತಗೊಂಡೋಯ್ತು ಅಂತ ಹೇಳ್ತಾನೆ. ಅದನ್ನ ಹಾಕೊಳ್ಳೋ ಅದೃಷ್ಟನೇ ಇಲ್ವೇ ಅಜ್ಜಿಗೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಅದನ್ನ ಕೇಳಿಸ್ಕೊಂಡು ಅವ್ರ ಮಕ್ಕಳೆಲ್ಲ ಶಾಕ್ ಆಗ್ಬಿಡ್ತಾರೆ. ಈಗ ಬಂಗಾರನ ಎಲ್ಲಿಟ್ಟಿದ್ದಾಳೆ ಅಂತ ಹೇಳಿ ಮನೆನೆಲ್ಲ ಹೊಲನೆಲ್ಲ ಹುಡುಕ್ತಾರೆ. ಬಟ್ ಎಲ್ಲೂ ಒಂದೇ 1 ಗ್ರಾಮ್ ಕೂಡ ಬಂಗಾರ ಸಿಗೋದಿಲ್ಲ. ಹೀಗೆ ಬಿಟ್ರೆ ಅಜ್ಜಿ ಸತ್ತೋಗ್ಬಿಡ್ತಾಳೆ. ಆಗ ಬಂಗಾರನು ಸಿಗಲ್ಲ ಏನು ಸಿಗಲ್ಲ ಅಂತ ಹೇಳಿ ಅವ್ರ ಅಮ್ಮನ್ ಕರ್ಕೊಂಡು ಈಗ ದೊಡ್ಡ ಆಸ್ಪತ್ರೆಗೆ ಸೇರಿಸ್ತಾರೆ. ಈಗ ಅಲ್ಲಿ ಬಿಲ್ ಕಟ್ಟೋದಕ್ಕೂ ಅವ್ರ ಹತ್ರ ಅಷ್ಟೊಂದು ದುಡ್ಡು ಇರೋದಿಲ್ಲ. ಅದಕ್ಕೀಗ ಹೆಂಡತಿರ ಹತ್ರ ಹೋಗಿ ಆ ಸೀಕ್ರೆಟ್ ಎಲ್ಲ ಹೇಳಿ ಅವ್ರ ಬಂಗಾರನೆಲ್ಲ ಇಸ್ಕೊಂಡು ಹೋಗಿ ಮಾರಾಕ್ತಾರೆ. ಕೊನೆಗೀಗ ಅವ್ರ ಅಮ್ಮನ ಬದುಕ್ಸ್ಕೊಂಡ್ಬಿಡ್ತಾರೆ. ಈಗ ನಿಧಾನವಾಗಿ ಅವ್ರ ಅಮ್ಮನ ಹತ್ರ ಬಂದು ಅವತ್ತೇನು ಸನ್ನೆ ಮಾಡ್ತಿದ್ದಲ್ಲ ಏನಮ್ಮ ಅಂತ ಕೇಳ್ತಾರೆ. ಅದಕ್ಕೀಗ ಅವ್ರ ಅಮ್ಮ ಕೂಡ ಆನ್ಸರ್ ಕೇಳಿ 3 ಜನ ಮಕ್ಕಳು ಶಾಕ್ ಆಗ್ಬಿಡ್ತಾರೆ. ಅವತ್ ನಾನು ಹಾಸಿಗೆ ಮೇಲೆ ಮಲಗಿದ್ದಾಗ ನೀವು ನನ್ನ ಎಲ್ಲಿಗೋ ಎತ್ಕೊಂಡು ಹೋಗ್ತಾ ಇದ್ರಲ್ವಾ, ಆಗ ಫ್ಯಾನ್ ಆಫ್ ಮಾಡೋದನ್ನ ಮರ್ತ್ ಬಿಟ್ರಿ, ಅದನ್ನೇ ಸನ್ನೆ ಮಾಡಿ ತೋರಿಸ್ತಾ ಇದ್ದೆ ಅಂತ ಹೇಳ್ತಾಳೆ. ಇವ್ರಿಗೀಗ ಹೆಂಡತಿರು ಏನ್ ಹೇಳ್ತಾರೋ ಅಂತ ಭಯ ಪಡ್ಕೊಂಡೆ ಮನೆಗೆ ಬರ್ತಾರೆ. ಸರಿ, ಈಗ 160 ತೊಲ ಬಂಗಾರ ಎಲ್ಲೋಯ್ತು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆಗ್ಲೇ ಅವ್ರ ಮಕ್ಕಳಿಗೆಲ್ಲ ಇನ್ನೊಂದ್ ಶಾಕು. ಆಕ್ಚುಲಿ ಬಂಗಾರದ ಅಂಗಡಿಯವನು ಅಂತ ಅವತ್ತು ಹೇಳ್ಕೊಂಡ್ ಬಂದಲ್ವಾ, ಅವನೊಬ್ಬ ಹುಚ್ಚ. ಅವನು ಯಾರ ಮನೇಲಾದ್ರೂ ಸಾವಾದ್ರೆ ಮೊನ್ನೆ ತಾನೇ ಬಂಗಾರ ತಗೊಂಡೋಗಿದ್ದ ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇರ್ತಾನೆ. ಲಾಸ್ಟ್ ನಲ್ಲಿ ಅಜ್ಜಿ ಈಗ ಎಲ್ಲಾ ಹೆಣ್ಮಕ್ಳನ್ನು ಮೇಲ್ ಕರೀತಾಳೆ. ಈಗ ಎಲ್ಲಾ ಹೆಣ್ಮಕ್ಳು ಮೇಲ್ ಬಂದಾಗ ಅವಳು ಸೀಕ್ರೆಟ್ ಲಾಕರ್ ನ ಓಪನ್ ಮಾಡ್ತಾಳೆ. ಅಲ್ಲಿ 160 ತೊಲ ಏನು ಅದ್ರ ಡಬಲ್ ಬಂಗಾರ ಅಲ್ಲಿರುತ್ತೆ. ಅಜ್ಜಿ ಈಗ ಎಮೋಷನಲ್ ಆಗಿ ಮಾತಾಡ್ತಾ, ಇದನ್ನೆಲ್ಲ ನಾನು ಇಡ್ಲಿ ಮಾರಿ ತುಂಬಾ ಕಷ್ಟಪಟ್ಟು ಕೂಡಿಟ್ಟಿರೋದು, ಇದನ್ನೆಲ್ಲ ನಾನು ನಿಮಗೇನೆ ಕೊಡೋದು. ಒಂದ್ ತಿಳ್ಕೊಳ್ಳಿ, ಒಂದ್ ಹೆಣ್ಣು ಹುಟ್ಟು ಅಂತ ಹೇಳಿದ್ರೆ ಅವಳಿಗೆ ತುಂಬಾ ಕಷ್ಟ ಇರುತ್ತೆ. ಅದನ್ನೆಲ್ಲ ದಾಟ್ಕೊಂಡು ತಮ್ಮ ಕಾಲ್ ಮೇಲೆ ತಾವು ನಿಲ್ಬೇಕು. ಅದನ್ ಬಿಟ್ಟು ನಮ್ಮ ಅಪ್ಪನ ಆಸ್ತಿ ಇದೆ, ನಮ್ ಗಂಡನ ಮನೆಯವರ ಆಸ್ತಿ ನಮಗೆ ಸಿಗುತ್ತೆ ಅಂತ ಆಸೆ ಪಡ್ಕೊಂಡಿರ್ಬಾರ್ದು. ಆಗ ನೀನು ನೋಡೋರ್ ಕಣ್ಣಿಗೆ ಮನೆ ಕೆಲಸದೋಳ್ ತರನೇ ಕಾಣಿಸ್ತೀಯ. ನೀವ್ ಯಾವಾಗ್ಲೂ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರ್ಬಾರ್ದು. ನಿಮ್ ಕಾಲ್ ಮೇಲೆ ನೀವು ನಿಂತ್ಕೋಬೇಕು ಅಂತ ಹೇಳಿ ಬಂಗಾರನೆಲ್ಲ ಭಾಗ ಮಾಡಿ ಕೊಡ್ತಾಳೆ.